ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ತುಮಕೂರಲ್ಲಿದ್ದೀವಿ. ಕಾಣ್ತಾ ಇದೆ ಸ್ನೇಹಿತರೆ, ಇಲ್ಲಿ ತುಮಕೂರು ಅಂತಂದು ಹೇಳ್ಬಿಟ್ಟು ಈ ತುಮಕೂರು ಸಿಗ್ನಲ್ಲಿಂದ ನಾವೀಗ ಹೋಗ್ತಾ ಇರುವಂಥದ್ದು KSRTC ಬಸ್ ಡಿಪೋಗೆ ಹೋಗ್ಬೋದು ಸ್ನೇಹಿತರೆ, ರೈಟ್ ತೊಗೊಂಡು. ಸ್ನೇಹಿತರೆ ನಾವೀಗ ಬಂದಿರುವಂತಹ ಸ್ಥಳ ಯಾವುದಪ್ಪ ಅಂತಂದರೆ ತುಮಕೂರು ಮಹಾನಗರ ಪಾಲಿಕೆ ವಾಣಿಜ್ಯ ಸಂಕೀರ್ಣ ಶಿರಾ ಗೇಟು. ಕಾಣ್ತಾ ಇದೆ ಸ್ನೇಹಿತರೆ, ಇಲ್ಲಿ ಝೂಮ್ ಮಾಡ್ತಾ ಇದೆ ನೋಡಿ, ಶಿರಾ ಗೇಟು. ಮತ್ತು ಈ ಕಡೆ ಒಂದು ನಾಮಫಲಕ ಇದೆ ನೋಡಿ, ಇವಾಗ ಅದನ್ನು ಝೂಮ್ ಮಾಡ್ತೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾದ್ವಾರ ರಿಂಗ್ ರೋಡು. ಮತ್ತು ಇಲ್ಲಿ ಹೊನ್ನೇನಹಳ್ಳಿ ಗ್ರಾಮ ಅಂತ ಇಲ್ಲಿ ಬೋರ್ಡ್ ಇದೆ ನೋಡಿ ಸ್ನೇಹಿತರೆ. ನಾವಿವತ್ತು ತೋರಿಸ್ತಾ ಇರುವಂತಹ ಸೆಲೆಬ್ರಿಟಿ ಮನೆ ಯಾರದಪ್ಪ ಅಂತಂದರೆ ದಿವಂಗತ ಮಂಜುಳಾ ಮೇಡಮ್ ಅವರು ವಾಸವಿದ್ದಂತಹ ಮನೆ ಮತ್ತು ಹುಟ್ಟಿ ಬೆಳೆದಂತಹ ಮನೆ ಸ್ನೇಹಿತರೆ. ಮತ್ತೆ ತಡ ಬನ್ನಿ ಹೋಗೋಣ, ಮಂಜುಳಾ ಮೇಡಮ್ ಅವರ ಮನೆನ ನೋಡ್ಕೊಂಬರೋಣ ಸ್ನೇಹಿತರೆ. ಅವರು ನವೆಂಬರ್ 8, 1954ರಲ್ಲಿ ತುಮಕೂರು ಜಿಲ್ಲೆ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ ಸ್ನೇಹಿತರೆ. MH ಶಿವಣ್ಣ ಮತ್ತು ದೇವಮ್ಮ ದಂಪತಿಗಳಿಗೆ ಮಗಳಾಗಿ ಜನಿಸ್ತಾರೆ ಸ್ನೇಹಿತರೆ. ಹೀಗೆ ಸೀದಾ ಹೋಗಬೇಕು. ನಾನು ಎಲ್ಲೆಲ್ಲಿ ಟರ್ನ್ ಮಾಡಬೇಕು ಏನು ಅಂತಂದೇಳ್ಬಿಟ್ಟು ನಾನು ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸಂಗೊಳ್ಳಿ ರಾಯಣ್ಣ ಮಹಾದ್ವಾರದಿಂದ ಸೀದಾ ಬರಬೇಕು, ಶಿರಾ ಗೇಟು. ನಿಮಗೇನಾದರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ನನಗೆ DM ಮಾಡಿ, ನಾನು ಲೊಕೇಶನ್ನ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸೀದಾ ಬರಬೇಕು ಸ್ನೇಹಿತರೆ. ಅವರು 1966ರಲ್ಲಿ ಮನೆ ಕಟ್ಟಿ ನೋಡು ಎಂಬ ಚಿತ್ರದ ಮೂಲಕ ಸಣ್ಣ ಪಾತ್ರದಲ್ಲಿ ಕನ್ನಡ ಚಲನಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ 1972ರಲ್ಲಿ ತೆರೆ ಕಂಡಂಥ ಹಿರಿಯ ನಿರ್ದೇಶಕ MR ವಿಠಲ್ ನಿರ್ದೇಶನದ ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿಯಾಗಿ ಚಲನಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಸೀದಾ ಹಾಗೆ ಬರ್ತಾ ಇರಬೇಕು. ಇಲ್ಲಿ ನಾನು ಸ್ವಲ್ಪ ರೋಡು ಇದಿರೋದ್ರಿಂದ ಒನ್ ವೇ ಮುಖಾಂತರ ಸ್ವಲ್ಪ ಮುಂದೆ ಬಂದೆ ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದೆ ಬರಬೇಕು. ಇಲ್ಲಿ ನಾನು ನಿಮಗೆ ಒಂದು ಬೋರ್ಡ್ ತೋರಿಸ್ತೀನಿ, ಯಾವುದು ಅಂತಂದು ಹೇಳ್ಬಿಟ್ಟು. ಮತ್ತೆ ನೋಡಿ, ಇಲ್ಲಿ ನಾವು ಇವಾಗ ಸೀದಾ ಹೋಗಬಾರ್ದು, ರೈಟ್ ತೊಗೋಬೇಕು. ಇಲ್ಲೊಂದು ಬೋರ್ಡ್ ಇದೆ, ನಾನು ಇವಾಗ ಝೂಮ್ ಮಾಡ್ತೀನಿ. ಹೊನ್ನೇನಹಳ್ಳಿ ತುಮಕೂರು ನೋಡಿ. ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲೊಂದು ದೇವಸ್ಥಾನ ಕಾಣುತ್ತೆ ಈ ಸರ್ಕಲಲ್ಲಿ, ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಶನೇಶ್ವರ ದೇವಸ್ಥಾನ. ಇಲ್ಲಿಂದ ಸೀದಾ ಹೋಗಬೇಕು ಸ್ನೇಹಿತರೆ, ಮತ್ತೆ ಎಲ್ಲೂ ಟರ್ನಿಂಗ್ ಇಲ್ಲ. ನಾನು ಮತ್ತೆ ಮುಂದೆ ತೋರಿಸ್ತೀನಿ ಎಲ್ಲಿ ಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಸ್ನೇಹಿತರೆ, ಮಂಜುಳಾ ಮೇಡಮ್ ಅವರು 100ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಕನ್ನಡ ಅಲ್ಲದೆ ತಮಿಳು, ತೆಲುಗು ನಟನೆ ಮಾಡಿದ್ದಾರೆ. ಅವರ ಚಲನಚಿತ್ರಗಳ ಒಂದು ಬೆರಳೆಣಿಕೆಯಲ್ಲಿ ಹೇಳಬೇಕಂತಂದರೆ ಸಂಪತ್ತಿಗೆ ಸವಾಲು, ಎರಡು ಕನಸು, ಸೊಸೆ ತಂದ ಸೌಭಾಗ್ಯ, ಬೆಸುಗೆ, ಸೀತಾರಾಮು, ಈ ಥರದ ಹಲವು ಸೂಪರ್ ಡೂಪರ್ ಚಿತ್ರಗಳನ್ನು ಕೊಟ್ಟಂತಹ ಮಹಾನ್ ನಟಿ ಅಂತಂದು ಹೇಳ್ಬೋದು ಸ್ನೇಹಿತರೆ. ಹೀಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಅವರು ಚಲನಚಿತ್ರ ನಿರ್ದೇಶಕರಾದ ಅಮೃತಮ್ ಅವರನ್ನು ವಿವಾಹ ಆಗ್ತಾರೆ ಸ್ನೇಹಿತರೆ. ಅವರಿಗೆ ಒಬ್ಬರು ಮಗನೂ ಇದ್ದಾರೆ. ಅವರ ಮಗರ ಹೆಸರು ಬಂದು ಅಭಿಷೇಕ್ ಅಂತಂದು ಹೇಳ್ಬಿಟ್ಟು. ಅವರ ಜೊತೆಗೆ ಅವರು ಕೆಲಸ ಮಾಡಿರ್ತಾರೆ, ಅಮೃತ್ ಅವ್ರ ಜೊತೆಗೆ. ಅವರೊಂದಿಗೆ ಯಾವುದಪ್ಪ ಅಂತಂದರೆ ಕನಸು ನನಸು ಹಾಗೆ ಮುಂತಾದ ಚಿತ್ರಗಳಲ್ಲಿ ಕೆಲಸನೂ ಮಾಡಿರ್ತಾರೆ ಸ್ನೇಹಿತರೆ. ಇವಾಗ ಸ್ವಲ್ಪ ಸೀದಾ ಬಂದುಬಿಟ್ಟು ನೋಡಿ, ಇವಾಗ ಇಲ್ಲಿ ಒಂದು ಬೋರ್ಡ್ ಕಾಣುತ್ತೆ, ನಾನು ಝೂಮ್ ಮಾಡ್ತೀನಿ. ಅದೆಲ್ಲ ನೋಡಿ ಹಾಳಾಗಿದೆ. ಹೊನ್ನೇನಹಳ್ಳಿ 2ನೇ ಕ್ರಾಸ್ ಅಂತಂದು ಹೇಳ್ಬಿಟ್ಟು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ ಸ್ನೇಹಿತರೆ, ಇದೇ ನಮ್ಮ ಮಂಜುಳಾ ಮೇಡಮ್ ಅವರು ವಾಸವಿದ್ದಂತಹ ಮನೆ ಸ್ನೇಹಿತರೆ. ಹುಟ್ಟಿ ಬೆಳೆದ ಮನೆ ಹೊನ್ನೇನಹಳ್ಳಿ ಗ್ರಾಮದಲ್ಲಿದೆ ಸ್ನೇಹಿತರೆ. ಇದೇ ಅವರ ಮನೆ. ಮತ್ತು ಇವಾಗ ನಾವು ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಕ್ಷಮೆ ಇರಲಿ. ಯಾಕಂದರೆ ಅದು ಇವಾಗ ಬಾಡಿಗೆಯಲ್ಲಿ ಇದ್ದಾರೆ ಯಾರೋ ಬೇರೆಯವರು, ಅವರಿಗೆ ತೊಂದರೆ ಕೊಡೋಕ್ಕೆ ಆಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ಅವರು ಹುಟ್ಟಿ ಬೆಳೆದಂತಹ ಮನೆ ಸ್ನೇಹಿತರೆ, ಮಂಜುಳಾ ಮೇಡಮ್ ಅವರು ವಾಸವಿದ್ದಂತಹ ಮನೆ. ಹಾಗೆ ಸ್ನೇಹಿತರೆ, ಅವರು
1986ರಲ್ಲಿ ಸೆಪ್ಟೆಂಬರ್ 9ರಂದು ಅಡಿಗೆ ಅನಿಲದ ಬೆಂಕಿಯಿಂದ ಅಪಘಾತದಿಂದ ಮೃತಪಡ್ತಾರೆ ಸ್ನೇಹಿತರೆ. ಇದು ನಮ್ಮ ಮಂಜುಳಾ ಮೇಡಮ್ ಅವರು ವಾಸವಿದ್ದಂತಹ ಮನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕಂತ ಅಂದ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಅಲ್ಲೋಗ್ಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ.